ಹಲೋ ಗೈಸ್, ನಾನು ನಿಮ್ಮ ಅಭಿಷೇಕ್ ಆರ್ಯ. ಇವತ್ತಿನ ಫಸ್ಟ್ ವ್ಲಾಗ್ ಬಂದು ಮಾದೇಪುರಕ್ಕೆ ಹೋಗೋಣ ಅಂತ ನಾನು ನಮ್ಮ ಫ್ಯಾಮಿಲಿ ಏನೂ ಡಿಸೈಡ್ ಮಾಡಿರಲಿಲ್ಲ. ಏನೋ ಒಂದು ಊಟ ಮಾಡ್ಕೊಂಡು ಎಲ್ಲಿಗೆ ಹೋಗೋಣ ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ. ಹಾಗೆ ಒಂದು ಬೀಟ್ ಹೋಗ್ಬಿಟ್ಟು ಬರೋಣ ಮಾದೇಪುರದ ಕಡೆಗೆ ಅಂತ ನೋಡ್ತಾ ಇದ್ವಿ. ಹಂಗೆ ಕಾರ್ ಎತ್ಕೊಂಡು ಹಂಗೆ ಹೋದ್ವಿ ಸೀದಾ ಮಾದೇಪುರದ ಕಡೆಗೆ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನೋಡೋದ ಬನ್ನಿ ಹೆಂಗಿದೆ ಅಂತ. ಬಂದ್ವಿ ಕೊನೆಗೂ ಲೊಕೇಶನ್ ಕಡೆಗೆ. ನಾವು ಬಂದಾಗ ಸಂಜೆ ಆಗಿತ್ತಲ್ವಾ, ಸೊ ಅಷ್ಟೊಂದು ಜನ ಇರಲಿಲ್ಲ. ನಮ್ಮ ಜೊತೆ ಒಂದಷ್ಟು ಜನ ಇದ್ದರು, ಒಂದೆರಡು ಫ್ಯಾಮಿಲಿ ಬಂದಿದ್ದರು. ಏನು ಮಾಡೋದ, ಬರೋದು ಬಂದಿದ್ದೀವಿ, ಲೇಟಾಗೇ ಬಂದಿದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ. ಈಜಾಡ್ಕೊಂಡು ಬರೋದ. ಒಳ್ಳೆ ಪೀಸಾಗಿ ವೆದರ್ ಇತ್ತು. ಒಂದ್ಸಲ ಮುಳುಗಿ ಎದ್ರೇ ಏನೋ ಒಂಥರ ಖುಷಿ ಅಲ್ವಾ. ಬನ್ನಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಿನ್ನೆ ಮಳೆ ಬಂದಿರೋದ್ರಿಂದ ಏನೋ ಒಂಥರ ಬದಿ ಅನ್ಕಳಿ, ಸ್ವಲ್ಪ ಮಳೆ ಎಲ್ಲ ಆಗ್ಬಿಟ್ಟಿತ್ತು. ಆದರೆ ಏನೂ ಮಾಡೋಕ್ಕಾಗಲ್ಲ. ಹೋಯ್ತಾ ಇದ್ವಿ ಈಜಾಡೋಕ್ಕೆ. ಏನೋ ಜೋಶು. ನನಗಂತೂ ಫಸ್ಟೋಗಿ ನೀರು ಬಿಡೋಣ ಅನಿಸ್ತಿತ್ತಪ್ಪ. ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಬಾಡಿ ಫುಲ್ ಹೀಟ್ ಮಾಡ್ಕೊಬಿಟ್ಟಿದೆ. ಅದು ನಮ್ಮ ರವಿ ಮಾಮ. ಇಲ್ಲಿ ಬರ್ತಾ ಇರೋದು ನಮ್ಮ ಚಂದ್ರ ಮಾಮ. ಅಲ್ಲ ಆಳ ಇಲ್ಲ ಅಣ್ಣ, ಯಾರೋ ಬೆಂಕಿ ಹಸ್ಬಿಟ್ಟು ಹೋಗ್ಬಿಟ್ಟವ್ರೆ. ಹೌದಾ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಳಿ ಹಿಡಿಯುತ್ತೆ. ಪ್ಲೇಸ್ ಹೆಂಗ್ ಕಂಡೈತೆ? ಜೈ ಕಟಕಟ ಆನಂದ ಗಿಲ್ಬಜಂಗ್ ಗಡ್ಬಡ್ ಐಸ್ ಕ್ರೀಮ್ ಸ್ವಾಹ. ಸೀನಾ ನಿನ್ಗೆ ಗೊತ್ತಿಲ್ಲ, ಹಿಂಗ್ ಹೋಯ್ತದೆ ಫಿಲಮ್ಗಳಲ್ಲಿ. ಎಷ್ಟು ಮೂವಿಗಳು ಶೂಟಿಂಗ್ ಅಲ್ಲಿ ಅಂದ್ರೆ ಇಲ್ಲಿ ಸೂಪರ್ ಚೆನ್ನಾಗೈತಿ ಪ್ಲೇಸ್ ಮಾತ್ರ. ತುಂಬ ಶೂಟಿಂಗ್ ಮಾಡಿದ್ದಾರೆ ಈ ಪ್ಲೇಸ್ನ, ಅದಕ್ಕೆ ಇದನ್ನು ಶೂಟಿಂಗ್ ಮಾದೇವಪುರ ಅಂತ ಕರೀತಾರೆ. ನಮ್ಮ ಅಣ್ಣ ಸಿನಣ್ಣ, ನಮ್ಮ ಭಾವ, ಅಲ್ಲಿ ನಮ್ಮ ಮಾವ ಬರ್ತಾವ್ರೆ ಹಿಂದೆ. ಏನೋ ತೋರಿಸ್ತವ್ರೆ ಅಂತ ನೋಡಿದ್ರೆ ಫಿಶ್ ಅಂಟ್ಕೊಂಡೈತೆ, ಫಿಶ್ ಮುಳ್ಳೆ. ಫಿಶು ಆ ಕಡೆ ಹೋದಂದ್ರ ಹೋದ್ರೆ ಮಾದೇವಪುರದವ್ರು ಈ ರೇಂಜ್ಗೂ ಲುಕ್ ಕೊಡ್ತಾರೆ ಅಂತ ಇವ್ನು ನೋಡೇ ಗೊತ್ತಾಗಿದ್ದು. ನೀನೊಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಅಯ್ಯೋ, ನಾವು ಹೋದಾಗ ಜನನೇ ಇರಲಿಲ್ಲ. ಹೋಗಿದೆ ಸಂಜೆ ಅಲ್ವಾ, ಬರೀ 2-3 ಜನ ಆಟಾಡ್ತಿದ್ರು. ಅಲ್ಲೊಂದೆರಡು ಫ್ಯಾಮಿಲಿ ಬತ್ತಾಯ್ತು. ಹಂಗೆ ನೋಡಿದ್ರೆ ನಮ್ಮ ಮಾಮ ವಿಡಿಯೋ ಮಾಡ್ತವ್ರೆ. ನೆಕ್ಸ್ಟ್ ಪಕ್ಕ ನಮ್ಮ ಮಾಮಂದೆ ಪಕ್ಕ ಒಂದು ಬ್ಲಾಗನ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಡದೆ. ಅದಕ್ಕೂ ಒಂದಷ್ಟು ಸಬ್ಸ್ಕ್ರೈಬ್ ಕೊಟ್ಬಿಡಿ. ಒಳ್ಳೆ ನಮ್ಮ ಮಾಮ ಫಾಲೋವರ್ಸ್. ಬನ್ನಿ ನಮ್ಮ ಮಾಮ ಒಂದು ಸೆಲ್ಫಿ ತಕೊಂಡು ಈ ಚಡ ಚಕ್ ಅಂತ ಹೋದ್ವಿ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ. ಬನ್ನಿ ಫಸ್ಟ್ ಮೈಂಡು ಬಾಡಿ ಎರಡು ಫ್ರೆಶ್ ಮಾಡ್ಕೊಳ್ಳೋದ. ನೀರ್ಗೆ ಆರ್ಬಿಡಿ. ಬನ್ನಿ ಅವ್ರ ಬೀಟ್ ಹೋಗೋಣ. ಸ್ಪೀಟಲ್ 3 ಹೆಕ್ಕ ಬಿದ್ದಂಗಾಗದೆ, ಬೇರಂಗನೆ ಸಾಲ ಕೊಟ್ಟಂಗಾಗದೆ. ನಿನ್ನಂಥ ಶೋಕಿಲಾಲ ಯಾರೆಲ್ಲ ಕಣೋ, ಬೈದ್ರೂನು ಪ್ರೀತಿಯಿಂದ ಬೈತಿಯ ಕಣೋ. ಯಾಕೋ ಏನೋ ರೇಸಲ್ ದುಡ್ಡು ಕಟ್ಟಿದ ಕುದುರೆ ಗೆದ್ದಂಗಾಗದೆ. ಹಿಂಗೆ ಈಚಾಡ್ತಿದ್ರೆ ಈಚೆ ಬರೋಕ್ಕೆ ಮನ್ಸು ಬರಲ್ಲ ಅಂದ್ಕೊಳ್ಳಿ. ಅಂದರೆ ಏನು ಮಾಡೋಣ, ಮಾಮ ಭಾವ ಅಣ್ಣ ಎಲ್ಲ ಏನು ವೆಯ್ಟ್ ಮಾಡ್ತಾಯಿದ್ರು, ಬನ್ನಿ ಸಾಕು ಹೋಗೋದ ಅಂತ. ನನಗೆ ಬರೋಕ್ಕೆ ಇಷ್ಟ ಇಲ್ಲ, ಆದರೆ ಏನು ಮಾಡೋಕ್ಕಾಗುತ್ತೆ, ಟೈಮ್ ಆಗುತ್ತಲ್ವಾ, ಹೋಗೋದ ಮನೆಗೆ ಅಂತ ಸ್ವಲ್ಪ ತಲೆಗಿಲೆ ಒರೆಸ್ಕೊಂಡು ಬಟ್ಟೆ ಹಾಕೋತಾ ಇದೆ. ಬಟ್ಟೆ ಹಾಕೊಂಡು ಸ್ವಲ್ಪ ಹೊಟ್ಟೆ ತುಂಬ ಹಸಿದೆ ಇದೆ. ಸ್ವಲ್ಪ ಈಚೆ ಏನೈತೆ ಬಡ್ದ ಬನ್ನಿ ಹೋಗೋಣ. ಬಲ್ಮುರಿ 2-3 ಕಿತ್ತ ಇಲ್ಲೊಂದ್ಸಲ ಬಿದ್ದು ಬಂದ್ರೇನೆ ಸಾಕು. ನಾವು ಬಂದಿದ್ದ ವೆದರ್ಗಂತೂ ಈ ಥರ ಒಳ್ಳೆ ವೆದರ್ ಆ ಟೈಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಂಗೆ ಈಜಾಡ್ಕೊಂಬಂದ್ವಿ, ಸಾಕಾಯಿತು. ಫಸ್ಟ್ ಹೋಗಿ ಹತ್ತಿದಣ ಅಂತ ಎಲ್ಲರೂ ಮಾತಾಡ್ತಿದ್ವಿ. ಏನೋ ನಮ್ಮ ಭಾವ ಹೇಳ್ತವ್ರೆ, ಹಾಗೆ ಹೋಗೋಣ ಬನ್ನಿ ತಿನ್ನೋಕ್ಕೆ. ಇಲ್ಲಿ ನಮ್ಮ ತಿನ್ನೋಣ ಎಲ್ಲ ತಿನ್ನೋಕೆ ಹೋಗ್ತಾ ಇದ್ದೀವಿ. ಈಗ ಹೊಟ್ಟೆ ಹೆವಿ ತುಂಬ ಹಸ್ಬಿಟ್ಟಿತ್ತು ಅಂದ್ಕೊಳ್ಳಿ. ಈ ದಿನಕ್ಕೆ ಹೋಗಿ ಮುಗೀತು ಇವತ್ತಿಗೆ.
ಇನ್ನೇನಾದರೂ ಮನೆಗೆ ಹೋಗಿ ಪಲ್ಟಿ ಹೊಡೆಯೋದೆ. ಏನಂತೀರಾ? ಅಯ್ಯೋ, ಈಜಾಡ್ಕೊಂಡು ನನಗಂತೂ ಫುಲ್ ತಲೆನೋವು ಹೋಗ್ಬಿಟ್ಟಿತ್ತು. ಹೊಟ್ಟೆಗೆ ಏನಾದರೂ ಸೇರಿಸಲ್ಲ ಅಂತ ನಾನು, ನಮ್ಮ ಭಾವ, ನಮ್ಮ ಅಣ್ಣ, ನಮ್ಮ ಮಾವ ಎಲ್ಲ ಫಸ್ಟು ಏನು ತಿನ್ನವ ಅಂತ ಬಂದ್ವಿ. ನಿಮ್ಮ ಅಣ್ಣ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು. ಮನೆಗೆ ಹಂಗೆ ಬರಬೇಕಾದ್ರೆ ಒಂದು ಟೀ ಬ್ರೇಕ್ ಹಾಕ್ಕೊಂಡು ಟೀ ಕುಡ್ಕೊಂಡು ಚಕ್ಲಿ ತಿನ್ಕೊಂಡು, ಇಲ್ಲಿ ಒಳ್ಳೆ ಪ್ಲೇಸು. ನಾವು ಮಾದೇಪುರಕ್ಕೆ ಬಂದಾಗೆಲ್ಲ ಈ ಟೀ ಸ್ಟಾಲ್ಗೆ ಹಾಕ್ತೀವಿ, ಆರಾಮ್ಸಾಗಿ ಟೀ ಕುಡ್ಕೊಂಡು ಒಳ್ಳೆ ನೇಚರ್ ನೋಡ್ಕೊಂಡು ತಿರ್ಗಾ ಜೂಟಾಗ್ಬಿಡದೆ ಮನೆಗೆ. ಏನಂತೀರಾ? ಟೈಮ್ ಆಯಿತು, ಮನೇಲಿ ಕಾಯ್ತಾಯಿದ್ರು, ಬನ್ನಿ ಹೋಗೋದ ಹಂಗೆ. ಚಲೋ ಅಂತೂ ಇಂತೂ ಬರಬೇಕಾದ್ರೆ ಮಧ್ಯದಾರಿಯಲ್ಲಿ ನವಿಲ್ ಸಿಕ್ತು ನೋಡಿ. ಹಿಂಗೆ ನವಿಲ್ ನೋಡ್ತಾ ನೋಡ್ತಾ ಒಂದೆರಡು ವೀಡಿಯೋ ಮಾಡ್ಕೊಂಡು ಹಾಗೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಷ್ಟಕ್ಕೆ ಮುಗೀತು ಈ ವ್ಲಾಗ್ಸ್. ನನ್ನ ಫಸ್ಟ್ಲೇ ವ್ಲಾಗ್ ಇದು ನಂದು. ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲವ್ ಯು, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.